Good morning, students. Welcome to the English class. Today we are discussing about the lesson like a big political leader, Lal Bahadur Shastri, and a second Prime Minister of India. So it's a supplementary reading. The chapter number 3rd. Let's see the lesson. Look at the book. The story of one who of the great son of India is told here. The story of one of the great sons of India is told here. Lal Bahadur, who never aspired for power, became the Prime Minister of India after Nehru. He was by nature calm and cool, but could be tough when the occasion demanded. Read on. So the story of one of the great son of India is told here. So ಈ ಸ್ಟೋರಿಯಲ್ಲಿ ನಾವು ಏನ್ ನೋಡ್ತೀವಪ್ಪ ಅಂತಂದ್ರೆ ಈ ಕಥೆ ಅನ್ನುವಂಥದ್ದು ಎ ಗ್ರೇಟ್ ಸನ್, ಒಬ್ಬ ಶ್ರೇಷ್ಠ ಮಗ, ಭಾರತದ ಒಬ್ಬ ಶ್ರೇಷ್ಠ ಮಗನ ಒಂದು ಸ್ಟೋರಿಯನ್ನ ಇಲ್ಲಿ ಹೇಳಲಾಗ್ತಾ ಇರುವಂತದ್ದು ಟೋಲ್ಡ್ ಹಿಯರ್. ಆ ಸ್ಟೋರಿ ಯಾವ್ದಪ್ಪ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಸ್ಟೋರಿಯನ್ನ. ಲಾಲ್ ಬಹದ್ದೂರ್ who never aspired of power for power. ಸೊ ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಈ ಪವರ್, ರಾಜಕೀಯಕ್ಕೆ ಬರಬೇಕು, ಶಕ್ತಿ ಸಿಗ್ಬೇಕು, ನಾನು ಹೇಳುವಂತೆ ಕೇಳಬೇಕು ಅನ್ನುವಂತ ಹಂಬಲ ಅನ್ನುವಂಥದ್ದು ಇರಲಿಲ್ಲ. ಆದ್ರೂ ಬಿಕೇಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಆದ್ರೂ ಅವರು ಆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತಾರೆ, ಭಾರತದ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸ್ತಾರೆ. ಯಾರ ನಂತರ? ಆಫ್ಟರ್ ನೆಹರು. 1947 ಅಲ್ಲಿ ವಿ ಗಾಟ್ ಇಂಡಿಪೆಂಡೆನ್ಸ್, ನಮಗೆ ಸ್ವತಂತ್ರ ಸಿಗುತ್ತೆ. ಅದಾದ ನಂತರ ನೆಹರು ಪ್ರಧಾನಿ ಆಗ್ತಾರೆ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರಪ್ಪ ಅಂತಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಅವ್ರ ನಂತರ ಆಗುವಂಥದ್ದು ಆಫ್ಟರ್ ನೆಹರು ಅಂತ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ನೆಹರು ನಂತರ ಪ್ರೈಮ್ ಮಿನಿಸ್ಟರ್ ಯಾರಾಗ್ತಾರಪ್ಪ ಅಂತಂದ್ರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಹಿ ವಾಸ್ ಬೈ ನೇಚರ್ ಕಾಮ್. ಸೊ ಅವರ ಸ್ವಭಾವ ಹೆಂಗಿತ್ತಪ್ಪ ಅಂದ್ರೆ ಕಾಮ್ ಆಗಿತ್ತು, ಸೌಮ್ಯ ಸ್ವಭಾವ. ಅವ್ರದ್ದು ಲುಕ್ ಅಟ್ ದ ಪಿಕ್ಚರ್, ಆ ಪಿಕ್ಚರ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಅವರ ಸ್ವಭಾವ ಪೂರ್ತಿ ಸೌಮ್ಯಯುತವಾದಂತಹ ಸ್ವಭಾವ, ಯಾವಾಗಲೂ ಸಹ ಸೌಮ್ಯವಾಗಿರ್ತಾ ಇದ್ರು. ಅಂಡ್ ಕೂಲ್, ಯಾವಾಗಲೂ ಸಹ ಶಾಂತ ರೀತಿಯಿಂದ ಇರ್ತಾ ಇದ್ರು. ಬಟ್ ಆದ್ರೆ ಕುಡ್ ಬಿ ಟಫ್ ವೆನ್ ದ ಅಕೇಶನ್ ಡಿಮ್ಯಾಂಡೆಡ್. ಸೊ ಯಾವಾಗ್ಲಾದ್ರೂ ಯಾರಾದ್ರೂ ಅವರ ಒಂದು ಏನಾದ್ರೂ ಒಂದು ತೊಂದರೆಯನ್ನ ಮಾಡುವಂತ ಸಂದರ್ಭ, ಅವರಿಗಾಗಿರ್ಬೋದು ಅಥವಾ ದೇಶಕ್ಕಾಗಿರ್ಬೋದು, ಏನಾದ್ರೂ ತೊಂದರೆಗಳನ್ನ ಮಾಡ್ತಾ ಇದ್ರೆ ಅವಾಗ ಏನಾಗ್ತಾ ಇದ್ರು ಅಂತಂದ್ರೆ ಅವರು ಟಫ್ ಆಗ್ತಾ ಇದ್ರು. ಆದ್ರೆ ಸ್ವಭಾವಯುತವಾಗಿ ಅವರು ತುಂಬಾ ಕೂಲ್, ಸೌಮ್ಯಯುಕ್ತವಾದಂತಹ ವ್ಯಕ್ತಿ. ಆದ್ರೆ ಯಾರು ಸಹ ಇವರನ್ನ ಅಥವಾ ಭಾರತವನ್ನ ಯಾವುದೇ ರೀತಿಯಾದಂತಹ ತೊಂದರೆಗಳಿಗೆ ಯಾರಾದ್ರೂ ಒಳಪಡಿಸಿದ್ರೆ ಆ ಸಂದರ್ಭದಲ್ಲಿ ಇವರು ಟಫ್ ಆಗ್ತಾ ಇದ್ರು, ಕಠಿಣ ಆಗ್ತಾ ಇದ್ರು ಅನ್ನುವಂಥದ್ದು. Let's see the paragraph number 1. Lal Bahadur was born on October 2, 1904. Gandhiji was born on the same date in 1869 at Mughal Sarai. His parents were Sharada Prasad and Dulari Devi. As a boy, Lal Bahadur was brave, kind and full of courage and
vitality. Once he and his uncle went to a stroll. It was getting dark. An old man who was selling mangoes saw them. He said, "It is getting dark. I will sell these at 1 anna for 100 mangoes." Lal Bahadur and his uncle agreed to buy. The window started counting fruits 1, 2, 3, 4. When he reached 50, Lal Bahadur asked him to stop. He gave the vendor 1 anna. Later his uncle asked him why he had done so. Lal Bahadur replied, 100 mangoes for an anna is too cheap. He was prepared to suffer his loss because it was getting dark. It was hard on him. Therefore, I gave him 1 anna instead of half an anna. This shows how kind Lal Bahadur was. So in this para, we are discussing about the Lal Bahadur Shastri birthday and his parents and where he was born on and about his kindness. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲಿ ಹುಟ್ಟಿದ್ರು, ಯಾವಾಗ ಹುಟ್ಟಿದ್ರು, ಅವರ ತಂದೆ ತಾಯಿ ಪೋಷಕರ ಹೆಸರೇನು, ಮತ್ತೆ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಘಟನೆಯಿಂದ ಅವರೆಷ್ಟು ಹೃದಯವಂತಿಕೆ ಇರುವಂತಹ ವ್ಯಕ್ತಿ, ಕೈಂಡ್ ಮ್ಯಾನ್ ಅನ್ನುವಂಥದ್ದು, ಹೃದಯವಂತಿಕೆ ಇರುವಂತಹ ವ್ಯಕ್ತಿ ಅನ್ನುವಂಥದ್ದನ್ನ ನಾವು ಎಲ್ಲಿ ನೋಡೋಣ. ಲಾಲ್ ಬಹದ್ದೂರ್ ವಾಸ್ ಬಾರ್ನ್ ಆನ್ October 2nd. ಸಮ್ ಡೇಸ್ ಎಗೋಸ್ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಡ್ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯನ್ನ ಮಾಡಿದ್ವಿ October 2nd. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಹ ಸೇಮ್ ಡೇಟ್ ಅಲ್ಲಿ ಹುಟ್ಟಿದ್ರು, ಯಾವಾಗ ಗಾಂಧೀಜಿ ಅವರು ಹುಟ್ಟಾರೆ ಅದೇ ಡೇಟ್ ಅಲ್ಲಿ. ಆದ್ರೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇಯರ್. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ಬಾರ್ನ್ ಆನ್ October 2nd, 1904. ಸೊ 1904 ಅನ್ನುವಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದಂತಹ ವರ್ಷ. ಅರ್ಥ ಆಯ್ತಾ? ಗಾಂಧೀಜಿ ವಾಸ್ ಬಾರ್ನ್ ಆನ್ ದ ಸೇಮ್ ಡೇಟ್ ಅಲ್ಲೇ ಗಾಂಧೀಜಿ ಅವರು ಹುಟ್ಟಿರೋದು, October 2nd and October 2nd. ಲಾಲ್ ಬಹದ್ದೂರ್ ಶಾಸ್ತ್ರಿ and ಗಾಂಧೀಜಿ ಬಾರ್ನ್ ಆನ್ ದ ಸೇಮ್ ಡೇಟ್ like October 2nd. But Gandhiji's birth year is 1869. ಅರ್ಥ ಆಯ್ತಾ? ಸೊ ಗಾಂಧೀಜಿ ಅವರ ಬರ್ತ್ ಇಯರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದು October 2nd, 1904. ಅರ್ಥ ಆಯ್ತಾ? The difference between the birth date is only year. Birth date is same, October 2nd. Next, at ಮೊಘಲ್ ಸರಾಯ್ ಅನ್ನುವಂತ ಸ್ಥಳದಲ್ಲಿ ಇವರ ಜನನ ಆಗುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನನ. ಮೊಘಲ್ ಸರಾಯ್ ಅನ್ನುವಂಥದ್ದು ಉತ್ತರ ಪ್ರದೇಶದಲ್ಲಿ ಬರುವಂತಹ ಒಂದು ಸ್ಥಳದ ಹೆಸರು. His parents were ಶಾರದಾ ಪ್ರಸಾದ್ ಅಂಡ್ ದುಲಾರಿ ದೇವಿ. ಅವರ ಪೇರೆಂಟ್ಸ್ ಹೆಸರೇನಪ್ಪ ಅಂದ್ರೆ ಶಾರದಾ ಪ್ರಸಾದ್ ಅಂಡ್ ದುಲಾರಿ ದೇವಿ ಅನ್ನುವಂಥದ್ದು. ಆಸ್ ಎ ಬಾಯ್, ಲಾಲ್ ಬಹದ್ದೂರ್ ವಾಸ್ ಬ್ರೇವ್, ಕೈಂಡ್ ಅಂಡ್ ಫುಲ್ ಆಫ್ ಕರೇಜ್ ಅಂಡ್ ವಿಟಾಲಿಟಿ. ಸೊ ಅವರು ಬಾಯ್, ಸೊ ಅವ್ರು ಹುಡುಗ ಇದ್ದಂತ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತುಂಬಾ ಬ್ರೇವ್ ಆಗಿ, ಆಕ್ಟಿವ್ ಆಗಿ, ಕೈಂಡ್ ಹೃದಯವಂತಿಕೆಯಿಂದ, ವಿಟಾಲಿಟಿ ಚೈತನ್ಯವಾಗಿರ್ತಾ ಇದ್ರು, ಯಾವಾಗಲೂ ಸಹ ಆಕ್ಟಿವ್ ಆಗಿರ್ತಾ ಇದ್ರು. ಈ ರೀತಿಯಾದಂತಹ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ.
ಅದಕ್ಕೊಂದು ಉದಾಹರಣೆಯನ್ನು ಸಹ ಈ ಒಂದು ಘಟನೆಯ ಮುಖಾಂತರ ಕೊಡ್ತಾರೆ ಇಲ್ಲಿ. ಯಾವ ರೀತಿ ಹೌ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ಕೈಂಡ್ ಮ್ಯಾನ್, ಕೈಂಡ್ ಬಾಯ್ ಅನ್ನುವಂಥದ್ದು. ಒನ್ಸ್ he and his uncle went for a stroll. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದ್ಸರಿ ಒಂದು ಸ್ಟ್ರೋಲ್ ಅಂತ ಒಂದು ಪದ ಇದೆ, ತಿರುಗಾಟ ಅಂತ ಅರ್ಥ ಆಯ್ತಾ. ಒಂದು ಸಂಜೆ ಟೈಮಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಮ್ಮ ಅಂಕಲ್ ಜೊತೆ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಈ ತರ ಅಂಕಲ್ ಜೊತೆ ಒಂದು ವಾಕ್ ಅನ್ನು ಹೋಗ್ತಾರೆ. ಅಟ್ ದ ಟೈಮ್ ಆಫ್ ಈವ್ನಿಂಗ್. ಯಾವಾಗ ವಾಕ್ ಹೋಗ್ತಾರೆ ಅಂತಂದ್ರೆ ಸಂಜೆ ಸಮಯದಲ್ಲಿ ವಾಕ್ ಅನ್ನ ಹೋಗ್ತಾರೆ. ನೋಡೋಣ ಏನಾಗುತ್ತೆ ಆ ವಾಕ್ ಹೋದಂತಹ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ. ಇಟ್ ವಾಸ್ ಎ ಗೆಟಿಂಗ್ ಡಾರ್ಕ್. ಡಾರ್ಕ್ ಮೀನ್ಸ್ ಕತ್ತಲ್. ಈವ್ನಿಂಗ್ ಟೈಮ್ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಸಂಜೆ 6 ಗಂಟೆ ಆಗ್ತಾ ಇರುತ್ತೆ. ಗೆಟಿಂಗ್ ಡಾರ್ಕ್ ಅಂತಾರೆ ಅಂದ್ರೆ ಇಟ್ಸ್ ಟೈಮ್ ಆಫ್ ಸನ್ಸೆಟ್. ಸನ್ ಅನ್ನುವಂಥವನು ಮುಳುಗ್ತಾ ಇರ್ತಾನೆ. ಸೂರ್ಯ ಮುಳುಗುವಂತ ಸಂದರ್ಭದಲ್ಲಿ ಸ್ವಲ್ಪ ಕತ್ತಲೆ ಅನ್ನುವಂಥದ್ದು ನಿಧಾನಕ್ಕೆ ಆವರಿಸ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ರೆ ಇಟ್ ವಾಸ್ ಗೆಟಿಂಗ್ ಡಾರ್ಕ್. ಕತ್ತಲೆ ಆಗುವಂತ ಸಮಯ, ಕತ್ತಲೆ ಆಗ್ತಾ ಇದೆ ಅನ್ನುವಂಥದ್ದು. An old man who was selling mangoes saw them. On this time, ಅಂದ್ರೆ ಆ ಗೆಟಿಂಗ್ ಡಾರ್ಕ್ ಆಗುವಂತಹ ಸಮಯದಲ್ಲಿ an old man, ಒಬ್ಬ ವಯಸ್ಸಾಗಿರುವಂತಹ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ. ಹೂ ವಾಸ್ ಸೆಲ್ಲಿಂಗ್. ಸೆಲ್ಲಿಂಗ್ ಮೀನ್ಸ್ ಮಾರೋದು. ಬೈಯಿಂಗ್ ಮೀನ್ಸ್ ಕೊಂಡ್ಕೊಳ್ಳೋದು. ಗೊತ್ತಾಯ್ತಾ? ಸೆಲ್ಲಿಂಗ್ ಮಾರೋದು, ಬೈಯಿಂಗ್ ಅಂದ್ರೆ ಕೊಂಡ್ಕೊಳ್ಳೋದು. ಕೊಂಡ್ಕೊಳ್ಳೋದು ಮಾರುವಂಥದ್ದು. ಸೆಲ್, ಬೈ. ಸೆಲ್ಲಿಂಗ್ ದ ಮ್ಯಾಂಗೋಸ್ ಸಾದೆಮ್. ಒಬ್ಬ ವ್ಯಕ್ತಿ, ವಯಸ್ಸಾಗಿರುವಂತಹ ಒಬ್ಬ ವ್ಯಕ್ತಿ ಮಾವಿನ ಹಣ್ಣುಗಳನ್ನು ಮಾರ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅವರ ಅಂಕಲ್ ವಾಕ್ ಹೋಗ್ತಾರೆ. ಆಲ್ರೆಡಿ ಕತ್ಲೆ ಆಗ್ತಾ ಇರುವಂತ ಸಮಯ ಬಂದಿರುತ್ತೆ. ಈ ಸೆಡ್ ಒಬ್ಬ ಸೆಲ್ಲಿಂಗ್ ದ ಮ್ಯಾಂಗೋ, ಓಲ್ಡ್ ಮ್ಯಾನ್ ಇರ್ತಾನಲ್ಲ, ಆ ಸೆಲ್ಲರ್ ಹೇಳ್ತಾನೆ ಈ ಸೆಡ್ ಇಟ್ ಈಸ್ ಗೆಟಿಂಗ್ ಡಾರ್ಕ್. ಆ ವ್ಯಾಪಾರಸ್ಥ ಹೇಳ್ತಾನೆ, ಅರ್ಥ ವಯಸ್ಸಾಗಿರುವಂತ ವ್ಯಕ್ತಿ, ತುಂಬಾ ಕತ್ಲೆ ಆಗ್ತಾ ಇದೆ. ಐ ವಿಲ್ ಸೆಲ್ ದಿಸ್ ಅಟ್ 1 ಅಣ್ಣ. ಅಣ್ಣ ಮೀನ್ಸ್ ಆಣೆ ಅಂತ ಇರ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಅರ್ಥ ಆಯ್ತಾ? 5 ಆಣೆ 10 ಆಣೆ ಅಂತ ಕರಿತಾ ಇತ್ತು. 1 ಆಣೆ 2 ಆಣೆ ಅಂತ ಕರಿತಾ ಇತ್ತು ಅವಾಗೆಲ್ಲ. ಇವಾಗ ಪೈಸಾ ಅಂತ ಕರಿತಾರೆ. 25 ಪೈಸಾ ಅಂತಿದೆ, 50 ಪೈಸಾ ಅಂತಿತ್ತು. ಈಗ ಆಲ್ರೆಡಿ ಎಲ್ಲ ಪೈಸಾಗಳೆಲ್ಲ ಹೋಗಿ ಈಗ ಮಿನಿಮಮ್ ಮನಿ ನಮ್ಮ ಇಂಡಿಯಾದಲ್ಲಿ 1 ರೂಪಾಯಿ ಅಂತ ಆಗಿದೆ. ಫಸ್ಟಿಗೆ ಆಣೆ ಅಂತ ಇತ್ತು, ಆಮೇಲೆ ಪೈಸಾಗಳಾಯ್ತು, ಇವಾಗ 1 ರೂಪಾಯಿ ಅಂತ ಇದೆ. ಹೌದಾ? ಸೊ ಈ 20 ಪೈಸಾ ಅನ್ನೋದಿತ್ತು, 5 ಪೈಸಾ ಅನ್ನೋದಿತ್ತು. ಅದೇ ರೀತಿ 1 ಆಣೆ ಅಂತಂತಂದ್ರೆ 1 ಆಣೆ ಅಂತ ನೋಡಿ. ಅವನ್ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ವಯಸ್ಸಾಗಿರುವಂತವನು ಐ ವಿಲ್ ಸೆಲ್, ನಾನು ಇವುಗಳನ್ನು ಮಾರ್ತೀನಿ ಅಟ್ 1 ಅಣ್ಣ ಫಾರ್ 100 ಮ್ಯಾಂಗೋಸ್. 1 ಆಣೆಗೆ 100 ಮಾವಿನ ಹಣ್ಣುಗಳನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಅವನು ಮ್ಯಾಂಗೋ ವ್ಯಾಪಾರಿ. ಲಾಲ್ ಬಹದ್ದೂರ್ ಅಂಡ್ ಈಸ್ ಅಂಕಲ್ ಅಗ್ರೀಡ್ ಟು ಬೈ. ಆದ್ರೆ 1 ಆಣೆಗೆ 100 ಮ್ಯಾಂಗೋ ಕೊಡ್ತಾ ಇರ್ಲಿಲ್ಲ. ಆದ್ರೆ ಅವನು 100 ಮ್ಯಾಂಗೋಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅವರ ಅಂಕಲ್ಗೆ. ಯಾಕೆಂದ್ರೆ ಇಟ್ಸ್ ಆಲ್ರೆಡಿ ಗೆಟಿಂಗ್ ಡಾರ್ಕ್. ಕತ್ಲೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ಮಾರುಕಟ್ಟೆಗೆ ಹೋಗ್ರಿ, ತರಕಾರಿ ಮಾರುಕಟ್ಟೆಗೆ ಬೆಳಿಗ್ಗೆ ರೇಟ್ ಜಾಸ್ತಿ ಇರುತ್ತೆ, ಮಧ್ಯಾಹ್ನನೂ ರೇಟ್ ಜಾಸ್ತಿ ಇರುತ್ತೆ, ಸಂಜೆ ಸಂದರ್ಭದಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಇನ್ನೇನ್ ಕತ್ಲೆ ಆಯ್ತು, ಆ ತರಕಾರಿ ಅಂಗಡಿಗಳನ್ನೆಲ್ಲ ಮುಚ್ತಾ ಇದಾರೆ ಅಂತಂದ್ರೆ ಅವಾಗ ರೇಟ್ ಅನ್ನ ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಇವುಗಳನ್ನೆಲ್ಲ ತರಕಾರಿ ತಗೊಂಡು ಮತ್ತೆ ಮುಂದಿನ ಸಂತೆಗೆ ಹೋಗೋದ್ರೊಳಗೆ ಆ ತರಕಾರಿ ಹಾಳಾಗ್ಬಿಡ್ತವೆ. ಯಾಕೆ ಇವನ್ ತಗೊಂಡೋಗಿ ನಾನು ಹಾಳು ಮಾಡ್ಬೇಕು, ಅಥವಾ ಎಷ್ಟಕ್ಕೆ ಬರುತ್ತೋ ಅಷ್ಟು ಕೊಟ್ಟೋಗ್ಬಿಡೋಣ ಅಂತ ಇರ್ತಾರೆ ತರಕಾರಿ ಅಂಗಡಿಯವರು. ನಿಮ್ಗೆಲ್ಲ ಗೊತ್ತೇ ಇದೆ ಒಂದು ಕಾನ್ಸೆಪ್ಟ್. 6 ಗಂಟೆ ಮೇಲೆ ತರಕಾರಿ ತಗೊಳಕ್ ಹೋದ್ರೆ ಸ್ವಲ್ಪನಾದ್ರೂ ಕಡಿಮೆ ಸಿಗುತ್ತೆ. ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟೊಮೊಟೊನ ತಗೊಳ್ಳೋಣ, ಆ ಟೊಮೊಟೊ ಹಣ್ಣನ್ನ ಜಾಸ್ತಿ ದಿನ ಇಟ್ಕೊಂಡು ಆ ಒಬ್ಬ ಸೆಲ್ಲರ್ ಅದನ್ನ ಮಾರಕ್ಕಾಗಲ್ಲ. ಸೊಪ್ಪಿದೆ, ಆ ಸೊಪ್ಪನ್ನ ಜಾಸ್ತಿ ದಿನ ಇಟ್ಕೊಂಡು ಮಾರಕ್ಕಾಗಲ್ಲ. ನಿನ್ನೆ ಕೊಯ್ಕೊಂಡ್ ಬಂದಿರುವಂತಹ ಸೊಪ್ಪು ಅಥವಾ ನಿನ್ನೆ ಕಟ್ ಮಾಡ್ಕೊಂಡ್ ಬಂದಿರುವಂತಹ ಟೊಮೊಟೊ ಹಣ್ಣನ್ನ ಇವತ್ತು ಮಾರ್ಬಿಡ್ಬೇಕು. ಅಥವಾ ಆ ಸೊಪ್ಪನ್ನ ತೆಗೆದುಕೊಂಡೋಗಿ ಹಿಡ್ಕೊಂಡು ನಾಳೆ ಒಂದ್ ಸಂತೆ ಇದೆ ನಾಳೆ ಮಾರೋಣ ಅಂತಂದ್ರೆ ಆ ಸೊಪ್ಪು ಹೆಂಗಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ಗೊತ್ತೋಗಿರುತ್ತೆ, ಅವತ್ತೇ ಆಲ್ರೆಡಿ ಗೊತ್ತೋಗಿರುತ್ತೆ. ಈ ತರ ಯಾರಾದ್ರೂ ಒಬ್ಬ ಸೊಪ್ಪು ಮಾರ್ತಾ ಇದ್ದಾನೆ ಅಂದ್ರೆ ಅವನು ಸಂಜೆ ಅಷ್ಟೊತ್ತಿಗೆ ಪೂರ್ತಿ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಎಷ್ಟು ಕಾದ್ರೂ ಆಗ್ಲಿ ಅಥವಾ ಹೋಗ್ಬಿಡ್ಲಿ,
ನಾಳೆ ನಾನು ಎಲ್ಲರ ಮನೆಗೆ ತಗೊಂಡು ಹೋದ್ರೆ ನಾಳೆ ಅಥವಾ ನಾಡ್ದಿರುವಂತ ಸಂತೆಗೆ ಇದನ್ನು ತಗೊಂಡೋಗಕ್ಕಾಗಲ್ಲ. ಸೊ ಟೊಮೊಟೊನು ಸಹ ಅದೇ ತರ. ಮ್ಯಾಕ್ಸಿಮಮ್ ಅಂದ್ರೆ ಇವಾಗೆಲ್ಲ ಸ್ವಲ್ಪ ಕಾಯಿ ಅಂತದ್ನೇ ಕಿತ್ತು ಒಂದ್ 2-3 ದಿವಸ ಇಟ್ಕೊಂಡು ಮಾರ್ಬಿಡ್ತಾರೆ ಅಷ್ಟೇ. ವಾರಗಟ್ಲೆ ಇಟ್ಕೊಂಡಂತೂ ಮಾರಕ್ಕಾಗಲ್ಲ, ಹೌದಾ? ಆತರ ಸಂಜೆ ಟೈಮ್ ಆಗ್ತಾ ಇದೆ ಅಂತಂದ್ರೆ ಯಾವ್ದಾದ್ರು ಹಣ್ಣುಗಳಿದಾವೆ ಅಂತಂದ್ರೆ ಅವುಗಳನ್ನ ಎಷ್ಟಕ್ಕಾಗುತ್ತೋ ಅಷ್ಟು ಕೊಟ್ಟತ್ಲಾಗಿ ಹೋಗ್ಬಿಡ್ತಾರೆ ವ್ಯಾಪಾರಸ್ಥರು. ಮನೆಗೆ ತಗೊಂಡೋದ್ರೆ ಏನಾಗುತ್ತೆ, ಅವರಿಗೆ ದೊಡ್ಡ ಮಟ್ಟದ ನಷ್ಟ ಅಂತೂ ಆಗೇ ಆಗುತ್ತೆ. ನಷ್ಟನಾದ್ರೂ ಕಮ್ಮಿ ಮಾಡ್ಕೊಳ್ಳೋಣ ಅಂತಂದ್ರೆ ಯಾರು ಬರ್ತಾರ ಅವ್ರಿಗೆ ಎಷ್ಟು ಕೇಳ್ತಾರ ಅಷ್ಟಕ್ಕೆ ತಗೊಂಡೋಗಪ್ಪ ಅಂತ ಕೊಡ್ತಾರೆ. ಇಲ್ಲೂ ಸಹ ಅಲ್ಲೇ ಅದೇ ತರ ಆಯ್ತು. ಈ ಓಲ್ಡ್ ಮ್ಯಾನ್, ಈ ಸೆಲ್ಲರ್ ಆಫ್ ದ ಮ್ಯಾಂಗೋಸ್, ಅವನೇನ್ ಮಾಡ್ತಾನೆ, ಕತ್ಲೆ ಆಗ್ತಾ ಇದೆ ಅಂತ ಒಂದು ಆಣೆಗೆ 100 ಮ್ಯಾಂಗೋಗಳನ್ನ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಲಾಲ್ ಬಹದ್ದೂರ್ ಅಂಡ್ ಈಸ್ ಅಂಕಲ್ ಅಗ್ರೀಡ್ ಟು ಬೈ. ನೋಡಿ, ಸೆಲ್ ಬೈ ಇಲ್ಲೇ ಬಂತು. ಇಲ್ಲಿ ಎ ಓಲ್ಡ್ ಮ್ಯಾನ್ ಸೆಲ್ಲಿಂಗ್ ದ ಮ್ಯಾಂಗೋಸ್. ಹೂ ಇಸ್ ಬೈಯಿಂಗ್? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಡ್ ಈಸ್ ಅಂಕಲ್. ಅವ್ರು ವಾಕ್ ಹೋಗಿರ್ತಾರಲ್ಲ, ಅವರು ಕೊಂಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಗ್ರಿ, ಒಪ್ಕೊಳ್ತಾರೆ, ನಾವು ಕೊಂಡ್ಕೊಳ್ತೀವಿ, ಒಂದು ಆಣೆಗೆ 100 ಮ್ಯಾಂಗೋಗಳನ್ನ ನಾವು ಕೊಂಡ್ಕೊಳ್ತೀವಿ ಅಂತ ಒಪ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್, ದ ವಿಂಡೋರ್ ಸ್ಟಾರ್ಟೆಡ್ ಕೌಂಟಿಂಗ್ ಫ್ರೂಟ್ಸ್. ವಿಂಡೋರ್ ಮೀನ್ಸ್ ರಸ್ತೆ ಬದಿಯ ವ್ಯಾಪಾರಿಗೆ ನಾವು ವಿಂಡೋರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ರಸ್ತೆ ಬದಿಯ ವ್ಯಾಪಾರಿ, ರಸ್ತೆ ಪಕ್ಕದಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಗೊತ್ತಾ? ಈಗ ಯಾವುದೇ ಒಂದು ಸಿಟಿಗೆ ಹೋಗ್ಲಿ ಅಥವಾ ಹಳ್ಳಿಗೆ ಹೋಗ್ಲಿ, ಒಬ್ಬ ರಸ್ತೆ ಪಕ್ಕದಲ್ಲೇ ತರಕಾರಿ ಅಂಗಡಿಗಳನ್ನ ಇಟ್ಕೊಂಡು ಕೊಟ್ಟಿರ್ತಾನೆ, ಹೌದಾ? ಕೆಲವು ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆ ಸ್ಲಿಪ್ಪರ್ ಗಳನ್ನ ಇಟ್ಕೊಂಡಿರ್ತಾರೆ. ನೀವು ದೊಡ್ಡ ದೊಡ್ಡ ಅಂಗಡಿಗಳಿಗೆ, ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋದ್ರೆ ಗೊತ್ತಾಗುತ್ತೆ. ನಿಯರೆಸ್ಟ್ ಸಿಟಿಗಳಿಗೆ, ತಾಲೂಕ್ ಲೆವೆಲ್ ಸಿಟಿಗಳಿಗೆ ರಸ್ತೆ ಬದಿಯಲ್ಲಿ ಏನೇನೋ ಇಟ್ಕೊಂಡು ಆಟಿಕೆಗಳನ್ನ ಇಟ್ಕೊಂಡು ಮಾರ್ತಾ ಇರ್ತಾರೆ, ಏನೇನೋ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅವರನ್ನ ನಾವೇನಂತ ಕರಿತೀವಿ? ವಿಂಡೋರ್ಸ್ ಅಂತ ಕರಿತೀವಿ, ರಸ್ತೆ ಬದಿಯ ವ್ಯಾಪಾರಿಗಳು ಅಂತ. ಸೊ ಇಲ್ಲಿ ದ ವಿಂಡೋರ್ ಅಂದ್ರೆ ಎ ಓಲ್ಡ್ ಮ್ಯಾನ್ ಸೆಲ್ಲಿಂಗ್ ದ ಮ್ಯಾಂಗೋಸ್ ಮಾರ್ತಾ ಇರ್ತಾನಲ್ಲ ಅವನು. ದ ವಿಂಡೋರ್ ಸ್ಟಾರ್ಟೆಡ್ ಕೌಂಟಿಂಗ್ ಫ್ರೂಟ್ಸ್. ಕೌಂಟ್ ಮಾಡ್ಲೇಬೇಕು. ಇಲ್ಲಿ ಒಂದು ಹಣ್ಣ ಇಸ್ಕೊಂಡು 100 ಮ್ಯಾಂಗೋಸ್ ಅಂದ್ರೆ ಅವನು ಒಂದು ಆಣೆಯನ್ನ ಇಸ್ಕೊಂಡು 100 ಮ್ಯಾಂಗೋಸ್ ಅನ್ನ ಕೊಡೋದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಮತ್ತು ಅಂಕಲ್ಗೆ ಒಪ್ಕೊಂಡಿರ್ತಾನೆ. ಹಾಗಾಗಿ ಕೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲೈಕ್ 1 2 3 4 ಅಂತ 100 ತನಕ ಕೌಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ವೆನ್ ಹಿ ರೀಚ್ಡ್ 50, ಅವನು ಕೌಂಟ್ ಮಾಡ್ತಾ ಇರ್ತಾನೆ. ವಿಂಡೋರ್ ಆ ವ್ಯಾಪಾರಸ್ಥ ಓಲ್ಡ್ ಮ್ಯಾನ್, ಮಾವಿನ ಹಣ್ಣನ್ನು ಕೊಡುವಂತಹ ವ್ಯಾಪಾರಿ. ಯಾವಾಗ 50 ಕೌಂಟ್ ಆಗುತ್ತೋ ಲಾಲ್ ಬಹದ್ದೂರ್ ಆಸ್ಕ್ಡ್ ಹಿಮ್ ಟು ಸ್ಟಾಪ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಮಾಡ್ತಾನೆ ಗೊತ್ತಾ? ಸ್ಟಾಪ್ ಮಾಡ್ತಾನೆ, ಸಾಕು 50 ಅಂತ. ನೆಕ್ಸ್ಟ್ ಏನಾಗುತ್ತೆ? ಹಿ ಗೇವ್ ದ ವಿಂಡೋರ್ ಒಂದು ಹಣ್ಣ. 50 ಮ್ಯಾಂಗೋಗಳನ್ನ ಇಸ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಹಣ್ಣನ್ನೇ ಕೊಡ್ತಾರೆ. ಆದ್ರೆ ಇಲ್ಲಿ ಸೆಲ್ಲರ್ ಮಾರುವಂತವನೇ ಒಪ್ಕೊಂಡಿರ್ತಾನೆ, ನಿಮಗೆ ಒಂದು ಆಣೆಗೆ ನಾನು 100 ಮ್ಯಾಂಗೋನೇ ಕೊಡ್ತೀನಿ ಅಂತ. ಆದ್ರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 100 ಮ್ಯಾಂಗೋಗಳನ್ನ ಇಸ್ಕೊಂಡಿರೋದರ ಬದಲಾಗಿ ಕೇವಲ 50 ಮ್ಯಾಂಗೋಗಳನ್ನ ಇಸ್ಕೊಂಡು, ಬದಲಾಗಿ ಅವ್ರಿಗೆ ಹಾಫ್ ಹಣ್ಣನ್ನ ಕೊಡಲ್ಲ. ಎಷ್ಟು ಕೊಡ್ತಾರೆ? ಒಂದು ಹಣ್ಣನ್ನೇ ಕೊಟ್ಟು ಕೇವಲ 50 ಹಣ್ಣುಗಳನ್ನ ಇಸ್ಕೊಳ್ತಾರೆ. ಲೇಟರ್ ಈಸ್ ಏನಾಗುತ್ತೆ ಅಂತ ನೋಡೋಣ ಮುಂದೆ. ಲೇಟರ್ ಈಸ್ ಅಂಕಲ್ ಆಸ್ಕ್ಡ್ ಹಿಮ್ ವೈ ಹಿ ಹ್ಯಾಡ್ ಡನ್ ಸೋ. ಅವ್ರ ಅಂಕಲ್ ಕೇಳ್ತಾರೆ, ಯಾಕಪ್ಪ ಹಿಂಗ್ ಮಾಡಿದೆ? ನಮಗೂ ಸಹ ಪ್ರಶ್ನೆ ಮೂಡ್ಬೋದು. ಸೆಲ್ ಮಾಡ್ತಿರೋನಿಗೆ, ಅವನು ಕೊಡ್ತಾ ಇರೋನೆ ನಮಗೆ ಒಂದು ಆಣೆಗೆ 100 ಮ್ಯಾಂಗೋ ಕೊಡ್ತೀನಿ ಅಂದ್ರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೇವಲ 50 ಮ್ಯಾಂಗೋನ ಇಸ್ಕೊಂಡ್ರು. ಅಂಕಲ್ಗೆ ಆಶ್ಚರ್ಯ ಆಯ್ತು. ಯಾಕೆ ಅಂತ ಕೇಳುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಲೇಟರ್ ಈಸ್ ಅಂಕಲ್, ಸ್ವಲ್ಪ ಸಮಯದ ನಂತರ ಈಸ್ ಅಂಕಲ್ ಆಸ್ಕ್ಡ್ ಹಿಮ್, ಕೇಳ್ತಾರೆ ಅವನನ್ನ, ಯಾರನ್ನ? ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ. ವೈ ಹಿ ಹ್ಯಾಡ್ ಡನ್ ಸೋ, ವೈ, ಯಾಕೆ ಈ ತರ ಮಾಡ್ದೆ ಅಂತ. ಏನ್ ಮಾಡ್ದ? ಸುಮ್ಮನಿದ್ದಿದ್ರೆ ಆ ವಿಂಡೋರ್ ಅನ್ನುವಂತನು, ಆ ಮ್ಯಾಂಗೋ ಸೆಲ್ಲರು 100 ಮ್ಯಾಂಗೋಗಳನ್ನೇ ಕೊಡ್ತಾ ಇದ್ದ. ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 50 ಎನಿಸ್ತಲೇ ಸ್ಟಾಪ್ ಮಾಡಿ ಕೇವಲ 50 ಮ್ಯಾಂಗೋಗಳನ್ನ ಇಸ್ಕೊಂಡು ಅಷ್ಟೇ ಹಣವನ್ನ ಅವನಿಗೆ ಕೊಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ರಿಪ್ಲೈಡ್, ಏನಂತ ರಿಪ್ಲೈ ಮಾಡ್ತಾರೆ ಈ ಅಂಕಲ್ಗೆ? ಎ 100 ಮ್ಯಾಂಗೋಸ್ ಫಾರ್ ಆನ್ ಅಣ್ಣ ಈಸ್ ಟೂ ಚೀಪ್. ಒಂದು ಆಣೆಗೆ 100 ಹಣ್ಣುಗಳನ್ನ ಇಸ್ಕೊಂಡ್ರೆ ಅದು ತುಂಬಾ ಚೀಪ್ ಆಗ್ಬಿಡುತ್ತೆ.
ನಾನು ಕೊಡುವಂತ ದುಡ್ಡಿಗೆ ಅಷ್ಟು ಹಣ್ಣುಗಳು ನಾನು ಇಸ್ಕೊಂಡ್ಬಿಟ್ರೆ ಅವನಿಗೆ ಲಾಸ್ ಆಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಟು ಚೀಪ್ ಹಿ ವಾಸ್ ಪ್ರಿಪೇರ್ಡ್ ಟು ಸಫರ್. ಅವನು ಅಷ್ಟು ಮ್ಯಾಂಗೋಗಳನ್ನ ಬೆಳೆಯೋದಕ್ಕೆ, ಅದನ್ನ ರೆಡಿ ಮಾಡೋದಕ್ಕೆ, ಅದನ್ನ ಹಣ್ಣನ್ನ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತಾನೆ ಆ ವ್ಯಾಪಾರಿ ಅನ್ನುವಂಥದ್ದು. ಎ ಲಾಸ್ ಬಿಕಾಸ್ ಇಟ್ ವಾಸ್ ಗೆಟಿಂಗ್ ಡಾರ್ಕ್. ಅಷ್ಟೆಲ್ಲ ಕಷ್ಟಪಟ್ಟು ತಂದು ಮಾರ್ತಾ ಇರುವಂತಹ ಹಣ್ಣು ಕೇವಲ ಕತ್ಲೆ ಆಗ್ತಾ ಇದೆ ಅಂತ ಅವನು ಲಾಸ್ ಮಾಡ್ಕೊಂಡು ನಮಗೆ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಒಂದು ಆಣೆಗೆ 100 ಮ್ಯಾಂಗೋಗಳನ್ನ. ಇಟ್ ವಾಸ್ ಹಾರ್ಡ್ ಆನ್ ಹಿಮ್. ನಾವೆಲ್ಲರ ಒಂದೇ ಒಂದು ಆಣೆ ಕೊಟ್ಟು 100 ಹಣ್ಣುಗಳನ್ನ ಇಸ್ಕೊಂಡು ಹೋಗ್ಬಿಟ್ರೆ ಪಾಪ ಅವನಿಗೆ ಕಷ್ಟ ಆಗುತ್ತೆ. ಅವನೇನೋ ಕತ್ಲೆ ಆಗ್ತಾ ಇದೆ ಅಂತ ಕೊಟ್ಟತ್ಲ ಖಾಲಿ ಮಾಡ್ಕೊಳೋದಕ್ಕೇನೋ ರೆಡಿ ಆಗಿದ್ದಾನೆ, ಲಾಸ್ ಮಾಡ್ಕೊಳಕ್ ರೆಡಿ ಆಗಿದ್ದಾನೆ. ಅದೇ ತರ ನಾವ್ ಇಸ್ಕೊಂಡ್ರೆ ಅದು ನಮಗೆ ಶೋಭೆ ತರಲ್ಲ. ನಾವು ಇಸ್ಕೊಳ್ಳೋದ್ರಿಂದ ಅವನಿಗೆ ಪಾಪ ಲಾಸ್ ಆಗುತ್ತೆ. ಅದೇ 100 ಮ್ಯಾಂಗೋಗಳನ್ನ ಅವ್ನು ಪ್ರಿಪೇರ್ ಮಾಡೋದಕ್ಕೆ, ಕೊಯ್ದು ತಂದು ಹಣ್ಣು ಮಾಡಿ ಇಲ್ಲಿಗೆ ತಂದು ಮಾರಾಟ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತಾನೆ ಅಂತ ಅವ್ರ ಅಂಕಲ್ಗೆ ಹೇಳ್ತಾನೆ. Therefore I gave him 1 ಅಣ್ಣ ಇನ್ಸ್ಟೆಡ್ ಆಫ್ ಹಾಫ್ ಆನ್ ಅಣ್ಣ. ನಾನು 50 ಮ್ಯಾಂಗೋ ಇಸ್ಕೊಂಡು ಅವನಿಗೆ ಹಾಫ್ ಆಣೆನೇ ಕೊಡ್ಬೋದಾಗಿತ್ತು, ಆದ್ರೆ ನಾನು ಹಾಗೆ ಮಾಡ್ಲಿಲ್ಲ. ಅವ್ನು ಹೇಳಿದ್ದ ಪ್ರಕಾರ ಆ 1 ಆಣೆನೇ ಕೊಟ್ಟೆ, ಆದ್ರೆ ಅವ್ನು ಹೇಳಿದ ಪ್ರಕಾರ 100 ಮ್ಯಾಂಗೋ ಇಸ್ಕೊಳ್ಳಿಲ್ಲ. ನಾನು ಇನ್ಸ್ಟೆಡ್ ಆಫ್ 100 ನಾನು 50 ಮ್ಯಾಂಗೋನ ಮಾತ್ರ ಇಸ್ಕೊಂಡೆ ಅಂತ ಹೇಳ್ತಾನೆ. ದಿಸ್ ಶೋಸ್ ಹೌ ಕೈಂಡ್ ಲಾಲ್ ಬಹದ್ದೂರ್ ವಾಸ್. ಇದು ಏನನ್ನ ಸೂಚಿಸುತ್ತಪ್ಪ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವ ರೀತಿ ಒಬ್ಬ ಹೃದಯವಂತಿಕೆ ಇರುವಂತಹ ವ್ಯಕ್ತಿ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಸೊ ಇನ್ಸ್ಟೆಡ್ ಆಫ್ ದಿಸ್ ಇನ್ಸಿಡೆಂಟ್, ನಾವೆಲ್ಲಾದ್ರೂ ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ವಿ, ನಾವೆಲ್ಲರೂ ಇದ್ದಿದ್ರೆ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನೀವು ಮನಸ್ಸಲ್ಲೇ ಪ್ರಶ್ನೆ ಹಾಕೋಬೋದಾಯ್ತು. 1 ಆಣೆಗೆ 100 ಅಷ್ಟೇ ನಾನು ಕೊಡೋದು. ನೋಡಲ್ಲಿ ಸೂರ್ಯ ಮುಳುಗ್ತಾ ಇತ್ತೆ, ಕತ್ಲಾಗ್ತಾ ಇತ್ತೆ, ನೀನೆಲ್ಲರ ಮನೆಗೆ ತಗೊಂಡೋದ್ರೆ ಓಸು ಕೆಟ್ಟೋಗ್ತವೆ, ನಿನಗೆ ಸಿಗೋದು ದುಡ್ಡು ಸಿಗಲ್ಲ. 1 ಆಣೆ ಕೊಡ್ತೀನಿ, ಸುಮ್ಮನೆ ಕಣ್ಣು ಮುಚ್ಕೊಂಡು 200 ಮ್ಯಾಂಗೋ ಕೊಡು ನನಗೆ. ನಾವಾಗಿದ್ದಿದ್ರೆ ಹಂಗೆ ಮಾಡ್ತಿದ್ವಿ. ಹೆಚ್ಚು ಕಮ್ಮಿ ಆದ್ರೆ 250 ಕೊಡು, ಏನಾಗಲ್ಲ, ಏನ್ ಮಾಡ್ತೀವಿ ತಗೊಂಡೋಗಿ ಅವನಿಗೆ ಜೋರ್ ಮಾಡೋದು. ಅವ್ನು ಪ್ರಿಪೇರ್ ಮಾಡ್ಕೊಂಬಂದು ಕಷ್ಟಪಟ್ಟ ಒಬ್ಬ ರೈತ ಮಾರ್ತಾ ಇರ್ತಾನೆ, ಅವನಿಗೆ ಜೋರ್ ಮಾಡೋದು. ನೋಡು ಅದು ಸಿಗಲ್ಲ, ನೋಡು ತಗಂತೆ ಇಲ್ಲೋ, ಕೊನೆ ಟೈಮ್ ಕೇಳ್ತಾ ಇದ್ದೀನಿ, 1 ಆಣೆ ಕೊಡ್ತೀನಿ ತಗೋ, ಇದು ಚೀಲ ಇದ್ ನಂದು ಹಾಕ್, ಸುಮ್ 200 ಅಂತ ಅವನಿಗೆ ಜೋರ್ ಮಾಡ್ತೀನಿ. ಕೊನೆ ಟೈಮ್ ಕೇಳ್ತಾ ಇದ್ದೀನಿ, ಹೋಗ್ತೀನಿ ನೋಡು, ಈಗ ನಾನು ಹೋದ್ರೆ ನಿನ್ಗೆ ಮತ್ತೆ ಯಾರು ಬರಲ್ಲ, ಸುಮ್ನೆ ಮನೆಗೆ ಹೊತ್ಕೊಂಡು ಹೋಗ್ಬೇಕಾಗ್ತೈತಿ, ಇದನ್ನೆಲ್ಲರ ಬೀದಿರ್ ಸುರಿದು ಹೋಗ್ಬೇಕಾಗ್ತೈತಿ ಅಂತ ಅವನಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ನಮ್ ಜನ. ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ರೀತಿ ಮಾಡಲಿಲ್ಲ. ಸೊ ಸೆಲ್ಲರ್ ಅವನು ಒಪ್ಕೊಂಡ್ರು ಸಹ ಇವರು 50 ಮ್ಯಾಂಗೋ ತಗೊಂಡು ಫುಲ್ ಅಮೌಂಟ್ ಅನ್ನು ಸಹ ಅವನಿಗೆ ಕೊಡ್ತಾರೆ, ಅವನಿಗೆ ಲಾಸ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮುಖ್ಯವಾದಂತಹ ಗುರಿ ಅಥವಾ ಅವ್ರ ಭಾವನೆ ಆಗಿರುತ್ತೆ. ಹೌ ಹಿ ವಾಸ್ ಕೈಂಡ್ ಮ್ಯಾನ್, ಯಾವ ರೀತಿ ಕೈಂಡ್ ಮ್ಯಾನ್. ದಿಸ್ ಇನ್ಸಿಡೆಂಟ್ ನಾವು ಬಿಫೋರ್ ದ ಕ್ಲಾಸ್ ಸಿ ವಿ ರಾಮನ್ ಅಲ್ಲೂ ಸಹ ಒಂದು ರೀತಿಯಾದಂತಹ ಸಿ ವಿ ರಾಮನ್ ಯಾವ ರೀತಿ ಕೈಂಡ್ ಪರ್ಸನ್ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಅರ್ಥ ಆಯ್ತಾ? ಈ ಎಕ್ಸ್ಚೇಂಜ್ ದ ಬರ್ಂಟ್ ನೋಟ್, 100 rupees ಬರ್ಂಟ್ ನೋಟ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಒಬ್ಬ ವಿಲೇಜರ್ ಹತ್ರ. ಆಫ್ಟರ್ ದಟ್ ಒಬ್ಬ ಕ್ಯಾಂಡಿಡೇಟ್ ಗೆ ಈ ಫೈಂಡ್ ಔಟ್ ದ ಈಸ್ ಆನೆಸ್ಟಿ, ಸಿ ವಿ ರಾಮನ್ ಈ ಫೈಂಡ್ ಔಟ್ ದ ಆನೆಸ್ಟಿ. ಟ್ರಾವೆಲಿಂಗ್ ಅಲಯನ್ಸ್ ಜಾಸ್ತಿ ಇದ್ರು ಸಹ ಅವ್ರದ್ದು ಅಷ್ಟು ಆಗಿರ್ಲಿಲ್ಲ. ಒಬ್ಬ ವ್ಯಕ್ತಿ ಅದನ್ನ ಮೋರ್ ಎಕ್ಸೆಸ್ ಅಮೌಂಟ್ ಅನ್ನ ವಾಪಸ್ ಕೊಟ್ಟು ಹೋಗೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅವನ್ ಕೂರ್ಸಿ ಅವನ ಡೀಟೇಲ್ಸ್ ಎಲ್ಲ ಕೇಳಿ ಅವನಿಗೆ ಜಾಬ್ ಕೊಡುವಂತ ಕೆಲಸ ಆಗುತ್ತೆ. ಈ ನಾಟ್ ಡನ್ ದ ಎಕ್ಸಾಮ್ ವೆರಿ ವೆಲ್, ಅವ್ನ ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ ಅಂತಂದ್ರೂ ಈ ಗಾಟ್ ದ ಒಂದು ಪೋಸ್ಟ್, ಅವರ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಕೊಡ್ತಾರೆ. ಸೊ ಈ ರೀತಿ ಸಿ ವಿ ರಾಮನ್ ಯಾವ ರೀತಿ ಒಬ್ಬ ಕೈಂಡ್ ಮ್ಯಾನ್ ಅಂತ ಆಗಿದ್ನೋ ಅದೇ ರೀತಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹ ಒಬ್ರು ಕೈಂಡ್ ಮ್ಯಾನ್ ಆಗಿರ್ತಾರೆ. ಆಫ್ಟರ್ ದಟ್ ನೋಡೋಣ ಪ್ಯಾರಾಗ್ರಾಫ್ ನಂಬರ್ 2. After his school education, he went to Varanasi and joined Kashi Vidyapita and studied there for 4 years. As a student, he was very bright
in subjects like philosophy, economics, political science, and social science. He had to walk 8 miles each way. He was so poor that he could not buy a bicycle. He got the degree Shastri while he was studying at Kashi Vidyapita. He had to lead a hard life. His monthly expenditure was just 2.5 rupees. After his school education, ಅವರ ಒಂದು ಶಾಲೆಯ ಶಿಕ್ಷಣ ಮುಗಿದ ನಂತರ, ಆಫ್ಟರ್ ಇಂಡಿಪೆಂಡೆನ್ಸ್, ಬಿಫೋರ್ ಇಂಡಿಪೆಂಡೆನ್ಸ್ ಅಂತ ನಾವು ಕರಿಬಹುದು ಸಿಂಪಲ್. ಸ್ವತಂತ್ರ ನಂತರ, ಸ್ವತಂತ್ರಕ್ಕೂ ಮೊದಲು. ಅರ್ಥ ಆಯ್ತಾ? ಸ್ವತಂತ್ರ ನಂತರ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರಕ್ಕೂ ಮೊದಲು ಬಿಫೋರ್ ಇಂಡಿಪೆಂಡೆನ್ಸ್. ಆತರ ಇಲ್ಲಿ ಆಫ್ಟರ್ ಇಸ್ ಸ್ಕೂಲ್ ಎಜುಕೇಶನ್, ಶಾಲೆಯ ಶಿಕ್ಷಣ ಮುಗಿದ ನಂತರ ಅಂತ. ಅರ್ಥ ಆಯ್ತಾ? ಈಗ ಪ್ರೈಮರಿ ಶಿಕ್ಷಣ ಮುಗಿದ ನಂತರ ಹೈಸ್ಕೂಲ್ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ ಕಾಲೇಜ್ ಶಿಕ್ಷಣ. ಈ ತರ ಅವರ ಸ್ಕೂಲ್ ಎಜುಕೇಶನ್ ಮುಗಿದ ನಂತರ ಅವರೆಲ್ಲಿ ಜಾಯಿನ್ ಆಗ್ತಾರೆ? He went to Varanasi, UP, ಉತ್ತರ ಪ್ರದೇಶದಲ್ಲಿ. He went to Varanasi and joined ಕಾಶಿ ವಿದ್ಯಾಪೀಠ. ಕಾಶಿ ವಿದ್ಯಾಪೀಠ ಅನ್ನುವಂತಹ ಒಂದು ವಿದ್ಯೆಯನ್ನು ಕೊಡುವಂತಹ ಒಂದು ಶಾಲೆಗೆ ಸೇರ್ಕೊಳ್ಳುವಂಥದ್ದು. ಅಂಡ್ ಸ್ಟಡಿಡ್ ದೇರ್ ಫಾರ್ 4 years. ಆ ಕಾಶಿ ವಿದ್ಯಾಪೀಠದಲ್ಲಿ ವಾರಣಾಸಿಯಲ್ಲಿ ಅವರು ಸ್ಟಡಿಡ್ ದೇರ್ 4 years, 4 ವರ್ಷಗಳ ಕಾಲ ಅವರು ಅಲ್ಲಿ ಓದ್ತಾರೆ. He was very bright in subject like. So is liking subject ಅಥವಾ ಬ್ರೈಟ್, ಅವ್ರು ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ರು ಅಥವಾ ತುಂಬಾ ಶಾರ್ಪ್ ಆಗಿದ್ರು ಆ ಸಬ್ಜೆಕ್ಟ್ಗಳಲ್ಲಿ ಅಂತಂದ್ರೆ ಫಿಲಾಸಫಿ, ಒಂಥರ ತತ್ವಶಾಸ್ತ್ರ, ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ, ಅಂಡ್ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ. ಈ ರೀತಿಯಾದಂತಹ ವಿಷಯಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಾಸ್ ಬ್ರೈಟ್ ಇನ್ ದೀಸ್ ಸಬ್ಜೆಕ್ಟ್ಸ್. ತುಂಬಾ ಇಷ್ಟಪಟ್ಟು ತುಂಬಾ ಹೆಚ್ಚಿನದಾಗಿ ತಿಳ್ಕೊಳ್ತಾ ಇದ್ರು, ಆಸಕ್ತಿಯಿಂದ ತಿಳ್ಕೊಳ್ತಾ ಇದ್ರು. ಇದರಲ್ಲಿ ಹೆಚ್ಚು ಜ್ಞಾನವನ್ನ ಈ ವಿಷಯಗಳಲ್ಲಿ ಅವರು ಹೊಂದಿದ್ರು ಅನ್ನುವಂಥದ್ದು. He had to walk 8 miles each way. ಸೊ ಅವರಿದ್ದಂತಹ ಸ್ಥಳದಿಂದ ಕಾಶಿ ವಿದ್ಯಾಪೀಠ ಅವ್ರು ಓದ್ತಿದ್ದಂತಹ ಶಾಲೆಗೆ 8 miles ಇತ್ತು. ಅದು ಸಹ ಈಚ್ ವೇ, ಒಂದ್ ಕಡೆಗೆ 8 miles, ಇಲ್ಲಿಂದ 8 miles, ಕಿಲೋಮೀಟರ್ ಬೇರೆ, ಮೈಲ್ಸ್ ಬೇರೆ. ಅರ್ಥ ಆಯ್ತಾ? ಹಿಂದಿನ ಕಾಲದಲ್ಲಿ ದೂರವನ್ನ ಮೈಲಿಗಳಲ್ಲಿ ಅಳಿತಾ ಇದ್ರು. ಇಷ್ಟು ಮೈಲಿ ಇದೆ, ಅಷ್ಟು ಮೈಲಿ ಇದೆ. ಹಳೇದ್ ಯಾವ್ದಾದ್ರು ಒಂದು ಫಿಲಂಗಳನ್ನು ನೋಡಿ, ನಮ್ಮೂರ್ ಇಲ್ಲಿಂದ 15 ಮೈಲಿ ಇದೆ ಅಂತ ಇರ್ತಾರೆ, 6 ಮೈಲಿ ಇದೆ ಅಂತ ಇರ್ತಾರೆ. ಆಫ್ಟರ್ ದಟ್ ಮೈಲಿ ಅನ್ನುವಂಥದ್ದು ಹೋಗಿ ಇವಾಗೆಲ್ಲ KM ಅಂತ ನೀವು ನೋಡ್ತೀರ. ಕಿಲೋಮೀಟರ್, 1 ಕಿಲೋಮೀಟರ್, 2 ಕಿಲೋಮೀಟರ್. ಇಲ್ಲಿಂದ ನಿಮ್ಮೂರು ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳಿದ್ರೆ ನೀವು ಕರೆಕ್ಟ್ ಆಗಿ ಹೇಳ್ತೀರಿ ಇಷ್ಟು ಕಿಲೋಮೀಟರ್ ಇದೆ. ನಿಮ್ಗೂ ಸಹ ಒಂದು ಕಲ್ಪನೆ ಬಂದಿದೆ, 1 ಕಿಲೋಮೀಟರ್ ಅಂದ್ರೆ ಎಷ್ಟು ಅನ್ನುವಂಥದ್ದು. ಅರ್ಥ ಆಯ್ತಾ? ಈಗ ಇಲ್ಲಿಂದ ಹೆಚ್ಚು ಕಮ್ಮಿ ಸಿಂಗೇನಹಳ್ಳಿ ಎಷ್ಟು ದೂರ ಇದೆ ಅಂತಂದ್ರೆ 1.5 ಕಿಲೋಮೀಟರ್ ಇದೆ ಸರ್, 2 ಕಿಲೋಮೀಟರ್ ಇದೆ ಸರ್, ಟೋಟಲ್ 1.5 ಕಿಲೋಮೀಟರ್ ಇದೆ ಸರ್ ಅಂತ ಅಂದ್ಬಿಡ್ತಾರೆ. ನಿಮ್ಗೊಂದು ಅಳತೆ ಗೊತ್ತಾಗಲ್ಲ. ಅವಾಗ ಮೈಲಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಆ ಮೈಲಿ ಅನ್ನುವಂಥದ್ದು 8 ಮೈಲಿ ಇರ್ತಾ ಇತ್ತಂತೆ. ಒಂದು ಸೈಡ್ ಶಾಲೆಗೆ ಹೋಗ್ತಾ ಇದ್ದಿತ್ತು ಕಾಶಿ ವಿದ್ಯಾಪೀಠ. ಈ ವಾಕ್ಡ್, ಆ 8 ಮೈಲಿನೂ ಸಹ ಅವ್ರು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಒಂದ್ ಸೈಡ್ 8 ಮೈಲ್, ಮತ್ತೆ ಶಾಲೆ ಮುಗಿದ್ಮೇಲೆ ಮತ್ತೆ 8 ಮೈಲ್ ವಾಕ್ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ರು. ನೆಕ್ಸ್ಟ್, ಹಿ ವಾಸ್ ಸೋ ಪೂರ್. ಅವ್ರು ತುಂಬಾ ಬಡವರಾಗಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದನ್ನ ಯಾವ ರೀತಿ ಹೇಳ್ಬೋದು? ದಟ್ ಹಿ ಕುಡ್ ನಾಟ್ ಬೈ ಎ ಸೈಕಲ್. ಅವರಿಗೊಂದು ಬೈಸಿಕಲ್ ಅನ್ನ ಕೊಂಡ್ಕೊಳ್ಳೋದಿಕ್ಕೆ ಶಕ್ತಿ ಇರಲಿಲ್ಲ, ಅಷ್ಟು ಅವರು ಪೂರಾಗಿದ್ರು. ಸೊ 8 ಮೈಲಿ ಅಂತಂದ್ರೆ ಸೈಕಲ್ ಅಲ್ಲಿ ಹೋಗೋದೇನು ಭಾರಿ ಕಷ್ಟ ಅಲ್ಲ, ಬೈಸಿಕಲ್ ಅಲ್ಲಿ.
ಆದ್ರೆ ಇವ್ರು ನಡ್ಕೊಂಡೇ ಯಾಕೆ ಹೋಗ್ತಾ ಇದ್ರು ಅಂತಂತಂದ್ರೆ ಈ ಕುಡ್ ನಾಟ್ ಬೈ ದ ಬೈಸಿಕಲ್. ಅವರಿಗೆ ಒಂದು ಸೈಕಲ್ ಅನ್ನು ಸಹ ಬೈಸಿಕಲ್ ಅನ್ನು ಸಹ ಕೊಂಡ್ಕೊಳ್ಳುವಂತಹ ಶಕ್ತಿ ಆರ್ಥಿಕವಾಗಿ ಇರಲಿಲ್ಲ. ಅಷ್ಟು ಹಣಕಾಸಿನ ತೊಂದರೆ ಅವರಲ್ಲಿ ಇತ್ತು. He got the degree Shastri while he was studying at Kashi Vidyapita. ಸೊ ಕಾಶಿ ವಿದ್ಯಾಪೀಠದಲ್ಲಿ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಶಾಸ್ತ್ರಿ ಅನ್ನುವಂತಹ ಒಂದು ಡಿಗ್ರಿಯನ್ನು ಸಹ ಅವರು ಪಡೆಯುವಂತದ್ದನ್ನ ನಾವು ಇಲ್ಲಿ ನೋಡ್ತೀವಿ. He had to lead a hard life. ಹಾರ್ಡ್ ಲೈಫ್ ಅಂದ್ರೆ ಹಾರ್ಡ್ ಅಂದ್ರೆ ಕಷ್ಟ, ಲೈಫ್ ಅಂದ್ರೆ ಜೀವನ. He had to lead a hard ಲೈಫ್. ಕಷ್ಟಪಟ್ಟಾದ್ರೂ ಇವರ ಕಷ್ಟದ ಜೀವನವನ್ನ ಅವ್ರು ಲೀಡ್ ಮಾಡಬೇಕಾಗಿರ್ತಿತ್ತು. ಬೇರೆ ಯಾವುದೇ ರೀತಿಯಾದಂತಹ ಆಯ್ಕೆಗಳು ಇರ್ತಿರ್ಲಿಲ್ಲ. ಈ ಕಷ್ಟದ ಜೀವನ ಅವರು ಈ ಕಷ್ಟದ ಜೀವನದಲ್ಲೇ ಮುಳುಗಿ ಅದನ್ನು ಸಾಧಿಸಿ ಬರ್ಬೇಕಾಗಿರ್ತಿತ್ತು. ಎ ಹಾರ್ಡ್ ಲೈಫ್, ತುಂಬಾ ಕಷ್ಟದ ಜೀವನವನ್ನ ಅವರು ನಿರ್ವಹಿಸಲೇಬೇಕಾಗಿತ್ತು ಅನಿವಾರ್ಯವಾಗಿ. ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಆಯ್ಕೆ ಇರಲಿಲ್ಲ ಅವರಿಗೆ. ಅದನ್ನ ಯಾವ ರೀತಿ ತೋರಿಸ್ತೀವಿ ಅಂತಂದ್ರೆ ಹಾರ್ಡ್ ಲೈಫ್ ಯಾವ ರೀತಿ ತೋರಿಸ್ತೀವಿ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಅವರು, his monthly expenditure was just 2.5 rupees. ಮಂತ್ಲಿ ಎಕ್ಸ್ಪೆಂಡಿಚರ್ ಇದು. ಮಂತ್ಲಿ ಅಂತಂತಂದ್ರೆ ತಿಂಗಳ, ಎಕ್ಸ್ಪೆಂಡಿಚರ್ ಮೀನ್ಸ್ ಖರ್ಚು. ಅವರ ತಿಂಗಳ ಖರ್ಚು ಎಷ್ಟು ಗೊತ್ತಾ? ಜಸ್ಟ್ 2.5 rupees, 2.5 ರೂಪಾಯಿ. ಅವ್ರು ತಿಂಗಳೆಲ್ಲ ಖರ್ಚು ಮಾಡ್ತಿದ್ದು 2.5 ರೂಪಾಯಿ ಮಾತ್ರ. ನಗು ಬರುತ್ತೆ ನಿಮಗೆಲ್ಲ. 2 ರೂಪಾಯಿ ಕೊಟ್ರೆ ಕುರ್ಕುರೆ ಪ್ಯಾಕೆಟ್ ಅನ್ನು ಕೊಡಲ್ಲ, ಹೌದಾ? ಅಂಗಡಿಲಿ ಹೋದ್ರೆ ನೀವು ಕುತ್ಕೊಂಡು ಒಂದೇ ಸೆಕೆಂಡ್ಗೆ 10 ರೂಪಾಯಿದು ತಿಂದು ಹೇಗೆ ಆ ಕವರ್ನ ಅವನ ಅಂಗಡಿ ಮುಂದೆ ಬಿಸಾಕಿ ಕೈ ಒರೆಸ್ಕೊಂತ ಬಾಯಿ ಒರೆಸ್ಕೊಂತ ಬಂದ್ಬಿಡ್ತಾರೆ. ಆದ್ರೆ ಅವತ್ತಿನ ಕಾಲಕ್ಕೆ ಈಸ್ ಮಂತ್ಲಿ ಎಕ್ಸ್ಪೆಂಡಿಚರ್ ವಾಸ್ ಜಸ್ಟ್ 2.5 rupees. ಅವರು ತಿಂಗಳಲ್ಲಾದ್ರೂ 2.5 ರೂಪಾಯಲ್ಲೇ ಅವರು ಖರ್ಚೆಲ್ಲ ಮಾಡ್ಕೊಂತ ಜೀವನವನ್ನ ಸಾಗಿಸ್ತಾ ಇದ್ರು. ಅದಕ್ಕೆ ಹೇಳೋದು ಈ ಹ್ಯಾಡ್ ಟು ಲೀಡ್ ಎ ಹಾರ್ಡ್ ಲೈಫ್. ಅವ್ರ ಕಷ್ಟದ ಜೀವನವನ್ನ ಅನುಭವಿಸಲೇಬೇಕಾಗಿತ್ತು. ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬಾ ಪೂರಾಗಿದ್ರು. ಅವರು ಆರ್ಥಿಕವಾಗಿ ಬಡತನದಲ್ಲಿ ಅವರು ಹೆಚ್ಚಿಗೆ ಜೀವನವನ್ನು ಮಾಡ್ತಾ ಇದ್ರು. ಈ ವಾಕ್ 8 miles ಈಚ್ ಸೈಡ್ ಈಚ್ ವೇ. 8 ಮೈಲಿ ನಡ್ಕೊಂಡು ಹೋಗ್ತಾ ಇದ್ರು ಒಂದು ಸೈಕಲ್ ನ ಕೊಂಡ್ಕೊಳ್ಳೋದಕ್ಕಾಗ್ದೇನೆ ಸ್ಕೂಲ್ಗೆ. ಸೊ ಇದೆಲ್ಲವನ್ನು ನಾವು ನೋಡ್ತಾ ಇದ್ರೆ ಅವರು ಎಷ್ಟು ಹಾರ್ಡ್ ಲೈಫ್ ನ ಅವರು ಮಾಡ್ತಾ ಇದ್ರು. ಅವ್ರ ಅರ್ಲಿ ಲೈಫ್ಗಳಲ್ಲಿ ಕಾಶಿ ವಿದ್ಯಾಪೀಠದಲ್ಲಿ ವಾರಣಾಸಿಯಲ್ಲಿ ಓದುವಂತ ಸಂದರ್ಭದಲ್ಲಿ ಯಾವ ರೀತಿ ಕಷ್ಟ ಪಡ್ತಾ ಇದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್. ಇಟ್ ಈಸ್ ಬರ್ತ್ ಡೇಟ್ ಅಂಡ್ ಬರ್ತ್ ಇಯರ್ ಅಂಡ್ ಪೇರೆಂಟ್ಸ್ ನೇಮ್ ಅಂಡ್ ಆಲ್ಸೋ ವೇರ್ ವಾಸ್ ಈ ಭಾರತ್ ಅನ್ನುವಂಥದ್ದು. ಅಂಡ್ ಒನ್ ಸ್ಮಾಲ್ ಇನ್ಸಿಡೆಂಟ್ ಅಬೌಟ್ ಹೀಸ್ ಕೈಂಡ್ನೆಸ್. ಒಂದು ಸಣ್ಣದಾಗಿರುವಂತಹ ಘಟನೆಯನ್ನ ಹೇಳ್ತಾರೆ ಇಲ್ಲಿ, ಅವ್ರು ಎಷ್ಟು ಹೃದಯವಂತಿಕೆ ಇರುವಂತಹ ವ್ಯಕ್ತಿ ಅಂತ. And after that, the second para described about the after his school education when he was studying in Varanasi in Kashi Vidyapita, and also how he was getting hard life ಅನ್ನುವಂಥದ್ದು and his monthly expenditure ಎಷ್ಟು ಅನ್ನುವಂಥದ್ದನ್ನ ನಾವು ಸೆಕೆಂಡ್ ಪ್ಯಾರಾದಲ್ಲಿ ನೋಡೋಣ. ಉಳಿದಂತೆ ವಿದ್ಯಾರ್ಥಿಗಳೇ, ನಾವು ಮುಂದಿನ ತರಗತಿಯಲ್ಲಿ ಥರ್ಡ್ ಪ್ಯಾರಾದಿಂದ ನೋಡ್ತಾ ಹೋಗೋಣ. ಧನ್ಯವಾದಗಳು.